ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಹುಗರಿಯೇ ನಯನ ಕಂಗೊಳಿಸುವ ನವಿಲ ಹುಗರಿಯೇ ಕುಣಿಯುತ್ತ ಬಾ ರಾಗದಿ ಧ್ವನಿಯುತ್ತ ಬಾ ರಾಗದಿ ಸ್ವರ ಗೀತೆ ಹಾಡಿ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿ ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿದೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಶಶಿರೇಖಾ ಪ್ರಾಣೇಶ್ವರ, ನಿನ್ನ ತಂದೆ ಬಲರಾಮದೇವರ ಅಪೇಕ್ಷೆಯಂತೆ ನಿನ್ನನ್ನು ನನ್ನ ದೊಡ್ಡಪ್ಪ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಎಲ್ಲ ಏರ್ಪಾಡುಗಳು ನಡೆದಿದ್ದವು. ಆದರೆ ಆತನನ್ನು ಉರಿಸಲು ನೀನು ಸಮ್ಮತಿಸಿದ್ದೇನು? ನಾನು ಹಾಗೆ ಸಮ್ಮತಿಸಿ ಬಿಟ್ಟರೆ ಹೇಗೆ ಪ್ರಿಯ? ಈ ನನ್ನ ನಿನ್ನ ಬಾಂಧವ್ಯ ಎಲ್ಲಿ ಹೋಗುವುದು? ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ. ನಿನ್ನನ್ನು ಆತನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಎಲ್ಲ ಏರ್ಪಾಡುಗಳು ನಡೆದಿದ್ದವು ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದು ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆ ಅವಶ್ಯವಲ್ಲವೇ? ಹೌದು ಪ್ರಿಯ. ಪಾಂಡವರ ಸೊಸೆಯನ್ನಾಗದಲ್ಲಿ ವಹಿಸಿದ ಪಣತೊಟ್ಟ ನಮ್ಮ ಚಿಕ್ಕಪ್ಪ ಶ್ರೀಕೃಷ್ಣ, ಹಾಗೆ ರುಕ್ಮಿಣಿ ದೇವಿಯು ಸಹ ನಮಗೆ ಸಹಾಯ ಮಾಡಿರೋಳು. ಇನ್ನೇನು ಬೇಕಾಗಿದೆ ಹೇಳು? ಅಬ್ಬಾ, ಎಂತ ಚಾತುರ್ಯದ ನುಡಿ! ಎಂತ ಸೌಂದರ್ಯ ನೋಡಿ, ಎಂತ ಗಾಂಭೀರ್ಯ,
ಎಂತ ಸೌಂದರ್ಯ. ಚಂದನ ನಾಚಿಸುವ ಲ ಲ ಲ ನನ್ನ ಮನ ಮಂದಿರದೊಡೆಯ ಲ ಲ ಲ ಲ ನಿನ್ನ ಸ್ನೇಹಾನಂದಮಯ. ಚಂದನ ನಾಚಿಸುವ ಲ ಲ ಲ ನಿನ್ನ ಮನ ಮಂದಿರದೊಡೆಯ ಲ ಲ ಲ ಲ ನಿನ್ನ ಸ್ನೇಹಾನಂದಮಯ. ಪ್ರೇಮಾಮೋದಮಯ. ನಮ ಪದ ನಮ ಪದ ನಮ ಗಮ ಸರಿಸ ನಮ ಪದಾರ್ಥ ನಮ ಪಪ ನಮ ಪಪ ಸರಿಸ. ಅನುರಾಗದ ನವರತಿಯಾದೆ ಪ್ರೀತಿಸಿದೆ ಅತಿ ಮೃದುವಾದೆ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ತನಯದ ಪ್ರೇಯಸಿ ನೀರಾಗಿ ನಲ್ಲಿ ಬಾಳಿಗೆ ಬೆಳಗಾದೆ. ಪ್ರಣಯದ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾದೆ. ಬೆಳಗಿನ ಬಾಳನು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ. ದಪ್ ದ ಪಮಗ ಪ ದಪ ಗಮ ಸರಿ ನಿಸ ದಪ ಮದ ದ ಪಮಗ ಪಾಪ ಸರಿ ನಿಸ ಸರಿ ನಿಸ. ಹಾ ಹಾ ಪ್ರಿಯ ನೀನು ಕುಳಿತುಕೊಳ್ಳಿ. ಬನ್ನಿ ಕುಳಿಸ್ಕೊ. ಪ್ರಾಣೇಶ್ವರ, ತಿನ್ನುವ ಪದಾರ್ಥಗಳಲ್ಲೂ ಒಬ್ಬರೊಬ್ಬರ ಹೆಸರು ಬರದೇ ಇದೆ. ಅದೇ ರೀತಿ ಈ ಉತ್ತರೆ ಶಶಿರೇಖೆ ಅಭಿಮನ್ಯುವನ್ನು ರಚಿಸಬಾರದೇಕೆ? ಹಾ ಹಾ ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ, ಅತ್ತೆ ರುಕ್ಮಿಣಿ ದೇವಿಯನ್ನು ಮಾತ್ರವಲ್ಲ ಶಶಿ. ಆಹಾ. ಮದುವೆ ಮನೆಯಿಂದ ನಿನ್ನನ್ನು ಮಾಯಾವೇಶದಿಂದ ಅಪಹರಿಸಿತಂದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋದ್ಗಜನ ಸಾಹಸವನ್ನು ಸ್ಮರಿಸಬೇಕು. ಹಾಗೆ ಆಗಲಿ ತಿಳಿಯಿತೆ ಹಾಗೆ ಆಗಲಿ ದೇವಿ. ಪ್ರಾಣೇಶ್ವರ, ಆಗಲಿ. ಶಶಿರೇಖೆಯು ಪಾಂಡವರ ಗೃಹಿಣಿಯಾಗುವುದಕ್ಕೆ ನನ್ನ ಅಗ್ರಜ ಹಿಡಿಂಬಾಸುತನ ಚಾಣಕ್ಯತನವೂ ಕಾರಣ. ತಿಳಿಯಿತೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸು ನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸು ನಾಚಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ.
ವಿರಹ ಭಾಸನಿಸಗೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸು ನಾಚಿ ನಗುವ ಚಂಚಲೆ ಸತನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸವಿ ಪ್ರೇಮ ಬನದ ಕೋಗಿಲೆ. ಮನದಿನಿಯಳೆನಲ್ಲೇ 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 ವಿರಹದಲ್ಲಿ ಜೊತೆಯಾಗಿ ವಿರಹದಲ್ಲಿ ಜೊತೆಯಾಗಿ ನಾವಾಡುವ ಬಾರೇ ಮನದಿನಿಯಳೆನಲ್ಲೇ ಮನದಿನಿಯಳೆನಲ್ಲೇ. ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದವ ತೋರೆ ಅನಂತ ಸುಂದರಿ ವಿನೋದವ ತೋ ನಾವಾಡುವ ಬಾರೇ ಮನದಿನಿಯಳೆನಲ್ಲೇ 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 ಮನದಿನಿಯಳೆನಲ್ಲೇ. ಸೌಭಲರಾಜ ಶಕುನಿ, ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನಿನ್ನ ಅಪ್ಪನಿಗಿತ್ತ ವಚನವೇನಾಯಿತು? ನಿನ್ನನುಜರಿಗಿತ್ತ ವಚನವೇನಾಯಿತು? ನಿನ್ನ ಜನ್ಮದಾತನಿಗಿತ್ತ ವಚನವೇನಾಯಿತು? ಈ
ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅವಹೇಳನೆ ಮಾಡುತ್ತಿರುವ ಅಧಮ ಮರಳುಗಳೇ ಸತ್ತು ಏನಿ ಕುಕ್ಷಿ ಭಗವ ಕುಹಕ ಕಂಡದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೊಳಿಸಿರುವ ಪ್ರಚಂಡ ಮಾಡುತ್ತಿರುವ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷತೆಯ ಪ್ರವೀಣ ಆಶ್ಚರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ ದುರ್ನೀತ ದುರ್ಜಾತ ದುರುಳ ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗಡಗಡನೆ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರಿಗೆ ದಿನಕ್ಕೆ 1 ಹಿಡಿಯನ್ನ, 1 ಒಳವೆ ನೀರನ್ನ ನೀಡುತ್ತಿದ್ದೆ. ಆ ನನ್ನ ಸಹೋದರರು ಅದೆಲ್ಲವನ್ನು ನನಗಿಟ್ಟು ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನ ಈ ದೇಹವನ್ನು ಹಣಹಣವಾಗಿ ತುಂಡರಿಸಿದರ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಅಸಾಧ್ಯ. ದುರ್ಯೋಧನ ಅಸಾಧ್ಯ. ದುರ್ಯೋಧನ, ಅಧಿಕಾರದ ಮದದಿಂದ ಕೊಬ್ಬಿ ಮೆರೆಯುತ್ತಿರುವೆಯಾ? ಎಷ್ಟು ದಿನ ಉಳಿಯದೋ ಇಂದಿನ ಅಧಿಕಾರ? ನಾನು ನೋಡುವನು. ದುರ್ಯೋಧನ, ಅಧಿಕಾರ 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 ಮತದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ. ಅಬ್ಬಿ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಬ್ಬಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಗದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಅತಿ
ಆಸೆ ತುಂಬಿರದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಇದು ನನ್ನಯ ತಪ್ಪು ಇಲ್ಲ ನಿನ್ನಯ ತಪ್ಪು, ಇದು ನನ್ನಯ ತಪ್ಪು ಇಲ್ಲ ನಿನ್ನಯ ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ದುರ್ಯೋಧನ ಅಧಿಕಾರ 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 ಮದದಿಂದ ಕೊಬ್ಬಿ ಮರೆಯಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ಪಾಪಿ ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಸೂರಧನವ ಹಿಡಿದಿರುವ ವೀರಪಾತನು, ಅನ್ಯಾಯದ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪ, ಸೂರಧನವ ಹಿಡಿದು ನಿಲ್ಲುವ ವೀರಪಾತನು, ಅನ್ಯಾಯದ ಪ್ರಾಣ ಬಿಡುವ ಸೂತಕರ್ಣನು. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ದುರ್ಯೋಧನ ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲ್ಲುವ ದ್ವೇಷವಿದೆ ನನ್ನ ಮನದಲ್ಲಿ. ನನ್ನಯ ತಪ್ಪು ಇದು ನಿನ್ನಯ ತಪ್ಪು, ನನ್ನಯ ತಪ್ಪು ನಿನ್ನಯ ತಪ್ಪು, ಆ ಬ್ರಹ್ಮನನ್ನು ಆ ಬ್ರಹ್ಮನ ತಪ್ಪು. ದುರ್ಯೋಧನ ಅಧಿಕಾರ 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 ಮದದಿಂದ ಕೊಂದು ಮರಿ, ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡು, ಪಾಪಿ ನಾನು ದ್ರೋಹಿ ನಾನು. ದುರ್ಯೋಧನ ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರುಳ ದುರ್ಯೋಧನೇ ಕೇಳು. ಅಂದು ನನ್ನ ದುರ್ಯೋಧನ ನಿನ್ನಂತೆಯೇ ನಾನು ಸಹ ನನ್ನ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರನ್ನ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ಸೌಬಲರಾಜ ಶಕುನಿ ಮಹಾರಾಜರಿಗೆ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳು ಬರೀ ಗಾಳಿ ಗೋಪುರವಾಯಿತು, ಬರೀ ಗಾಳಿ ಗೋಪುರವಾಯಿತು ದುರ್ಯೋಧನ, ಬರೀ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ದುರ್ಯೋಧನ, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ದಗಿಸುತ್ತಾ ಅಯ್ಯೋ ನನ್ನ ಸ್ಥಿತಿ ಹೀಗಾಯಿತಲ್ಲ ಎಂದು ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆ ದ್ರೋಹಿ. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ನಾರಿಗೆ? ನಿನಗಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆನ್ನುವಷ್ಟರಲ್ಲಿ ನಿನ್ನೆಯ ಆಗಮನ. ಸೋದರಿಯ ಹೃದಯಕ್ಕೆ ಬಬ್ಬಿಡುವೆ. ಸುಯೋಧನ, ಸ್ವಲ್ಪ ಕಾಲ ವಿಶ್ರಾಂತಿಯನ್ನು. ನಿನ್ನ ಸಂಖ್ಯೆ 2 4. 2 4. 4. ಇದು 2 4.
ಮಾವ ನಿನ್ನ ಸಂಖ್ಯೆ 3, 5. 3, 5. 3, 5. ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟನು. ದೂತನು ಇದೀಗ ತಾನೇ ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಏ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ ಸ್ವಯೂತ ಕುಲಹ, ಇದು ಉಚಿತವೇ ಮಾವ? ಕೃಷ್ಣ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅದನ್ನು ನಿರಾಕರಿಸಿ ಬಿಟ್ಟನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ! ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ. ಹೋಗು ಸಹೋದರ, ಬೇಗನೆ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆ ಕೃಷ್ಣನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಧರಿಸುವವರ ಮೊದಲ ಧಿಕ್ಕರಿಸಿ ಅಗ್ರಜ. ಆಧರಿಸುವವರ ಮೊದಲ ಧಿಕ್ಕರಿಸಿ, ಆಧರಿಸುವವರ ಮೊದಲ ಧಿಕ್ಕರಿಸಿ, ಆಧರಿಸುವವರ ಮೊದಲ ಧಿಕ್ಕರಿಸಿ ಸಾಧುವೇಷಧಾರಿ ಅಗ್ರಜ. ಸಾಧುವೇಷಧಾರಿ ವಿದ್ರನ ಬಳಿಕವಾದ ಪರಿಯ ಬಲ್ಲೆಯಾಗಿ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಂಜೋದ್ಯವಾದ ಬಲ್ಲೆಯಾಗಿ ನುಡಿ ಅಗ್ರಜ. ಕಶ್ಯಪಾದಿಸುತ್ತಾರ ಮೃಗಗಳಂತೆ ಕೊಂದ ಅಲ್ಲವೇ ಅಗ್ರಜ? ಕಶ್ಯಪಾದಿಸುತ್ತಾರ ಮೃಗಗಳಂತೆ ಕೊಂದ, ಕಶ್ಯಪಾದಿಸುತ್ತಾರ ಮೃಗಗಳಂತೆ ಕೊಂದ ವರವೇಷಧಾರಿ, ವರವೇಷಧಾರಿ ದೊರವಿಟ್ಟು ಅವನ ಬಲ್ಲೆಯಾಗಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವ ಬಲ್ಲೆಯಾಗಿ ನುಡಿ ಅಗ್ರಜ. ಬಲ್ಲೆಯಾಗಿ ನುಡಿ ಅಗ್ರಜ, ಬಲ್ಲೆಯಾಗಿ ನುಡಿ ಅಗ್ರಜ. ಅಗ್ರಜ, ಸಹೋದರ, ಆ ಕೃಷ್ಣ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಪಯಣ ಕುಟೀರವನ್ನು ತಲುಪಿದನು. ಅಲ್ಲದೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನೆಂತಣ್ಣ. ಶಾಂತಿ ಸಂಧಾನ ಎಷ್ಟೊಂದು ಅವಹೇಳನವಣ್ಣ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತಿನ್ನೇನು? ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಅದಕ್ಕೆ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ಚಿಂತೆ ಏಕೆ ಸಹೋದರ, ಹೋಗಿ ಬೇಗನೆ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ, ಆ ದರ್ಪಿತ ಗೋಪಾಲಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪಲಾಗದು. ಸಹೋದರ, ಅಗ್ರಜ, ದುರಾತ್ಮರಾದ ದ್ರೋಹಿಗಳು ಮಧುಮೂರಿನ ಈ ಕ್ಷಣ, ದುರಾತ್ಮರಾದ ದ್ರೋಹಿಗಳು ಮಧುಮೂರಿನ ಈ ಕ್ಷಣ ಪುಟ್ಟರನ್ನು ಭೇದಿಸಿ ದೈವಗೊಳಿಸಿ ಬರುವೆನ. ಪುಟ್ಟರನ್ನು ಭೇದಿಸಿ ದೈವಗೊಳಿಸಿ ಬರುವೆನ. ಮುದುದಿ ನೆರವಾದ ಮನ ಶಿರವ ಕಳೆದು ಬರುವೆನ. ಮುದುದಿ ನೆರವಗೊಂಡು ಸುಂದರ ಶಿರವ ಕಳೆದು ಬರುವೆನ. ದ್ರೋಹಿಗಳ ಮಧುಮೂರಿನ ಈ ಕ್ಷಣ, ಮಧುಮೂರಿನ ಈ ಕ್ಷಣ, ಮಧುಮೂರಿನ ಈ ಕ್ಷಣ, ಈ ಕ್ಷಣ, ಈ ಕ್ಷಣ. ಸಹೋದರ, ದುಶ್ಯಾಸನ, ದುಶ್ಯಾಸನ, ದುಶ್ಯಾಸನ. ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವಾಗುವುದು. ನೋಡಿದೆಯಾ ಮಾವ, ನನ್ನ ಸಹೋದರನ ಕೊರೋದಾಗ್ನಿ ಸ್ವರೂಪವನ್ನ ಮದಗಜಗೊಳಿಸುತ್ತಿದ್ದರು ಏ ಸಿಂಹಕ್ಕೆ ಸರಿಸಾಟಿಯೇ. ಅದಿರಲಿ,
ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ ಹಾ ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಿಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸನು. ಅವನು ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ನಿಜ ಮಾವ. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು ದುರ್ಯೋಧನ. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳೋ ಮುರುಳೋ ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರನ್ನು ಪಾನಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಅಂತ ಅವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ದ್ವಾರಕಿಗೆ ಕಳುಹಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ಸಾರ್ವಭೌಮನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ದರಡನೆ ಸರಸವಾಡಬಹುದಲ್ಲವೇ? ನಿಜ ಮಾವ, ನಿಜ. ಕೃಷ್ಣನಿಗಿಂತ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನೊಂದು ವೇಳೆ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ಕೋಪದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಹಂದಿಲ್ಲದ ಪಾಪ ಪುಣ್ಯಗಳು ಹಿಂದೇಕೆ ಒದಗಿತೋ ಈ ದುರ್ಯೋಧನೆಗೆ? ದುರ್ಯೋಧನ ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನೊಂದು ವೇಳೆ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದಂದ್ರೇನು? ಕ್ಷತ್ರಿಯ ವೀರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ ದುರ್ಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣರಂಗದಲ್ಲಿ ಸೆಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕವಯ್ಯ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ದುರ್ಯೋಧನ,
ಈಗ ಬೇಡ. ಯಥಾ ಸಮಯದಲ್ಲಿ ನಾನೇ ನಿನಗೆ ತಿಳಿಸುವನು, ಅಲ್ಲಿಯೇ ನಿರ್ಧರಿಸುವಂತೆ ನಡೆ ಸುಯೋಧನ. ನಿನ್ನ ಸಲಹೆಯ ಹೊರತಾಗಿ ಏ ಸಾರ್ವಭೌಮನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ 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 ನಡೆ. ಗುರುಕುಲದ ರಣಕಲಿ ನೀನಾಗವೇ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಭೋರ್ಗರ್ವ ಬಿರುಗಾಳಿಗೆ ಸೇಡಿದ ಕೌರವರನ್ನೆಬ್ಬಿಸಿ ಏಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಓರ್ಬಿಡಿಸುವ ಗುಡುಗು ಸಿಡಿದುಗಳೇ ದರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ದುರ್ಯೋಧನ, ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಕುರುವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಶಪಥವನ್ನು ಕೈದಿರುವೆ ನಾನು. ಶಪಥವನ್ನು ಕೈದಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆ ನಾನು. ನನ್ನ ಜನ ಅಂದು ಸೆರೆಮನೆಯಲ್ಲಿ ದಿನಕ್ಕೊಂದು ಇಡಿಯನ್ನ ನೀನು ಹೊರಗಿರಿಸಿ ಹೋಗಿ. ಎನ್ನನುಜರನ್ನು ಅಂದು ಸೆರೆಮನೆಯಲ್ಲಿ ದಿನಕ್ಕೊಂದು ಇಡಿಯನ್ನ ನೀನು ಹೊರಗಿಸಿ ನರಕದೊಳಗವರನ್ನು ಬರೆದು ಹೋಗುಗೊಳಿಸಿದ ಹೋಗಿ. ನರಕದೊಳಗವರನ್ನು ಬರೆದು ಹೋಗುಗೊಳಿಸಿದ ದುರ್ಮುಖರವನ್ನು ನಡೆದು ಮರಣಗೊಳಿಸುವ ತೆರಳಿ ದುರ್ಮುಖರವರನ್ನು ಮರಣಗೊಳಿಸುವ ಶಪಥವನ್ನು ಕೈದಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆ ನಾನು. ಹಟ್ಟಾದಿ ನೆರವ ವಿಷಸರ್ಪದಂತೆ ಕೊಕ್ಕೆ ಕೊಲ್ಲವನವರ ರಣಹದ್ದಿನಂತೆ ಹಟ್ಟಾಸದಿ ನೆರವ ವಿಷಸರ್ಪದಂತೆ ಕೊಕ್ಕೆ ಕೊಲ್ಲವನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ಸಂದಿಂದ ಕುಳ್ಳ ಕುಸಿದೋಗುವಂತೆ ಸಂದಿಂದ ಕುಳ್ಳ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆ ನಾನು. ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆ ನಾನು. ಶಪಥವನ್ನು ಕೈದಿರುವೆ ನಾನು. ಶಪಥವನ್ನು ಕೈದಿರುವೆ ನಾನು. ವಾಸುದೇವಾ ವಾಸುದೇವಾ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ನಿನ್ನ ನಾಮವನೆನೆವುದು ಮನಕಾನಂದ ನಿನ್ನ ನಾಮವನೆನೆವುದು ಮನಕಾನಂದ ವಸುದೇವ ಸುತನೇ ಹೇ ಮುಕುಂದ
ದೇವಕಿ ಸುತನೇ ದುಷ್ಟ ವಿನಾಶ ಅಖಿಲಾಂಡೇಶ್ವರ ಆನಂದ ರೂಪ ಅಖಿಲಾಂಡೇಶ್ವರ ಆನಂದ ರೂಪ ದಾಸದಾಸರೊಳ್ಳು ಮುಕ್ತಿ ಪ್ರದಾತ ವಸುದೇವ ದಾಸದಾಸರೊಳ್ಳು ಮುಕ್ತಿ ಪ್ರದಾತ ವಸುದೇವ ಸುತನೇ ಮುಕುಂದ ನಾರಾಯಣ ನರಸಿಂಹವತಾರಿ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅಭಯವನಿತ್ತವನೇ ನಾರಾಯಣ ನರಸಿಂಹವತಾರಿ ಮುರಾರಿ ಮಾಧವನೇ ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅಭಯವನಿತ್ತವನೇ ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ ವಿನಾಶವ ಗೈದವನೇ ಶಿಶುಪಾಲ ದಾನವರ ಲೀಲ ಮಾತ್ರದಿ ಪ್ರಾಣವ ಕಳೆದವನೇ ವಸುದೇವ ಸುತನೇ ಮುಕುಂದ ವಸುದೇವ ಸುತನೇ ಮುಕುಂದ ನಿನ್ನ ಮಾವು ನೆನೆಬುದು ಮನಕಾನಂದ ನಿನ್ನ ನಾಮವ ನೆನೆಬುದು ಮನಕಾನಂದ ವಸುದೇವ ಸುತನೇ ಮುಕುಂದ 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 ವಿದುರ, ನೀನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಅದು ಎಂದಿಗೆ ತೀರಿ ಪರಮಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯಾಸ್ತವನ್ನು ನಿನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ನಿನ್ನ ಈ ಹೃದಯ ಮಂದಿರದಲ್ಲಿ ನೆಲೆಸಿರುವುದು, ಅಂತಹ ಕರುಣಾನಿಧಿಯೋ ಸರ್ವವ್ಯಾಪಿಯೋ ಆದ ಶ್ರೀಕೃಷ್ಣ ಪರಮಾತ್ಮನು ಇಂದು ಕುರುಸಭೆಗೆ ಪಾಂಡವರ ರಾಯಭಾರಿಯಾಗಿ ಆಗಮಿಸುತ್ತಿರುವನು. ಪರಮಾತ್ಮನ ಭಕ್ತ ರಕ್ಷಣೆಯು ಅಸಾಧಾರಣವಾದದ್ದು. ಆದರೆ ಈ ದೀನನನ್ನು ನೆನೆಸಿಕೊಂಡು ನಿನಗೆ ದರ್ಶನ ನೀಡುವವನೇ, ನಿನ್ನ ಈ ಕುಟೀರವನ್ನು ಪಾವನಗೊಳಿಸುವವನೇ, ಏ ದೇವದೇವ ಶ್ರೀಕೃಷ್ಣ ಪರಮಾತ್ಮ, ಅನುದಿನವೂ ನಿನ್ನ ನಾಮಸ್ಮರಣೆ ಮಾಡಿದ್ದಲ್ಲದೆ ಮುಂದಿನ ರಾಜ್ಯ ಕಾರ್ಯದತ್ತ ನಾನು ಗಮನ ಹರಿಸುವುದಿಲ್ಲ. ಇದು ಈ ವಿದುರನ ದಿನನಿತ್ಯದ ಆರಾಧನೆ. ಇದೋ ಪರಮಾತ್ಮ, ಈ ಚೀರವು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕಾಣಲು ನಿನ್ನ ಸಿರಿಪಾದಗಳ ಕೃಷ್ಣ, ಕಾಣಲು ನಿನ್ನ ಸಿರಿಪಾದಗಳ ಪ್ರಾಣದಿಂದುಳಿದು ಕಾದಿಹೆನಯ್ಯ. ಪ್ರಾಣದಿಂದುಳಿದು ಕಾದಿಹೆನಯ್ಯ, ದೀನನೊಳ್ಳಿ ದಯೆಯೊಂದಿಗೆ ತೋರುವೆ
ನೊಳ್ಳಿ ದಯೆಯೊಂದಿಗೆ ತೋರುವೆ ವಸುದೆ ಬಸುತ್ತಾನೆ ಹೇ ಮುಕುಂದ ವಸುದೆ ಬಸುತ್ತಾನೆ ಹೇ ಮುಕುಂದ. ಅನೇಕ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯ ಬಗೈದಿರುವೆನು ಅರಿಯೇ. ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ, ಆದರೆ ನಾನೇ ನನ್ಯಾಯ ಬಗೈದಿರುವೆನು ಅರಿಯೇ. ನಾನೇನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ನಾನೇನಂತಹ ಪ್ರಹ್ಲಾದನಲ್ಲ, ಕೇವಲ ಮಾನವನು. ಅವನಿಗಿದ್ದಂತ ಮೋಕ್ಷವ ಪದವಿಯ ನಾನು ಬೇಡನಂತೆ ವಸುದೆ ಬಸುತ್ತಾನೆ ಹೇ ಮುಕುಂದ ವಸುದೆ ಬಸುತ್ತಾನೆ ಹೇ ಮುಕುಂದ. ನಿನ್ನ ನಾಮವ ನೆನೆಬುದು ಮನಕಾನಂದ, ನಿನ್ನ ನಾಮವ ನೆನೆಬುದು ಮನಕಾನಂದ ವಸುದೆ ಬಸುತ್ತಾನೆ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ. ಭಕ್ತ ಶಿರೋಮಣಿ ಮಾವ ವಿದುರ ಮಹಾಶಯ. ಬಂದೆಯ ಪರಮಾತ್ಮ, ಭಕ್ತ ಜನ ಮಂದಾರ, ಭವರೋಗ ಪರಿಹಾರ, ಬಯಸಿದ ಭಾಗ್ಯಾಧಾರ. ಇಂದಿಗೆ ನಿನ್ನ ಈ ದರ್ಶನದಿಂದ ನನ್ನ ಈ ಜನ್ಮ ಪಾವನವಾಯಿತು ದೇವ. ಜ್ಞಾನಿ ವಿಭೀಷಣನೆ ಜ್ಞಾನಿ ವಿಭೀಷಣನಿಗಾಶ್ರಯ ಬಿತ್ತ ಪ್ರಭು ಬಂದ ಮನೆಗೆ, ದೀನಕುಬೇಲನ ಪರಮ ಗೆಳೆಯ ಅರಿ ಪಾದ ಬೆಳೆಸಿದೆನ್ನ ಕುಟೀರದೊಳಗೆ. ಇನ್ನಾವ ಸ್ಥಿತಿಗಿಳಿದರು ಸರಿ, ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ. ಮಂದಹಾಸವ ಬೀರಿ ಬೆಳಗಿದೆನ್ನ ಮನದಂಗಳ ಮುಕುಂದ. ಆನಂದ ಪರಮಾನಂದ. ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಪರಮಾತ್ಮ, ಎಲ್ಲವೂ ಶೂನ್ಯ ಅರಿಯನು ನೋಡಿದ ನಾನೇ ಧನ್ಯ. ಪರಮಾತ್ಮ, ಭೋಗ ಭಾಗ್ಯವೂ ಎಲ್ಲವೂ ಶೂನ್ಯ ಅರಿಯನು ನೋಡಿದ ನಾನೇ ಧನ್ಯ. ಪಾದಪನ ಪಾದಗಳ ತೋರಿಸುವ ಸುಯೋಗ ಬನ್ನಿ, ಪಾದಪನ ಪಾದಗಳ ಪೂಜಿಸುವ ಸುಯೋಗ ಬನ್ನಿ. ಕಂಗಳ ಬೆಳಗಿದ ಮಂಗಳ
ಪರಮಾತ್ಮ ಕಂಗಳ ಬೆಳ್ಳಗಿದ್ದ ಮಂಗಳ ಮೂರ್ತಿ ನಾಗಾಚಯನ ಆಗಮದಿಂದ ಪರಮಾತ್ಮ ನಾಗಾಚಯನ ಆಗಮದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ಪರಮಾತ್ಮ ವಿದುರ, ತಮ್ಮ ಈ ಪಾದಾಗಮನದಿಂದ ನನ್ನ ಈ ಕುಟೀರವು ಪರಮ ಪುನೀತವಾಯಿತು ದೇವ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಇಡೀ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿಮಗೆ ಪಾಮರನ್ನಾದ ನಾನು ಏನನ್ನು ಕೊಡಬಲ್ಲೆನು ದೇವ? ಅಲ್ಲದೆ ನನ್ನನ್ನು ಪರೀಕ್ಷಿಸುವೆಯಾ? ವಿದುರ, ಪರಮಾತ್ಮ ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನಿ ಗುಣಸಾಗರ ನುಡಿಹಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ಗುಣಸಾಗರ ನುಡಿಹಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಧೀರದಿಂದಲೇ ನೀ ಜೀವಿಸುತ್ತಿರುವೆ ಅಲ್ಲವೇ? ಧೀರದಿಂದಲೇ ನೀ ಜೀವಿಸುತ್ತಿರುವೆ. ಕರೆಯಲು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರ್ಯವೇ. ಕರೆಯಲು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮರ್ಯರೆ. ಇದನರಿಯದೆ ನೀ ಪಾಮರನಂತೆ ವಿದುರ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿಹಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ.
ಪರಮಾತ್ಮ. ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಹಲವು ವರ್ಷಗಳಿಂದ ಈ ಪರಿಣಕುಟದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಹೆಡೆಕೊಡುವ ಆಹಾರವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದ ನಿನ್ನ ಪ್ರಾಣವನ್ನು ಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ ಹಾಸ್ಯ ಮಾಡದೆ ಏನಾದರೂ ಆಹಾರ ಕೊಡುವಿದರ? ಪರಮಾತ್ಮ, ನನ್ನ ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು ಗೋಮಾತೆಯ ಕ್ಷೀರವೇ? ಹೌದು. ಅದೇ ನನಗೆ ಪ್ರಿಯವಾದ ಆಹಾರವಿದರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರು ಆಹಾ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಲಾದ ಶಬರಿಯು ಬಹುಭಕ್ತಿಯಿಂದ ಆರಿಸಿಟ್ಟ ಹಣ್ಣುಗಳ ರುಚಿಯಂತೂ ಆಹಾ ಆಹಾ ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆರಡರಿಂದಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಭಾವಿದರ? ಏಕೆ ವಿದರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಏನು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ಉಳಿದದ್ದನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿದ್ದನಲ್ಲ ದೇವ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿಲ್ಲಬೇಕಲ್ವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ದೇವ. ಇದು ತೆಗೆದುಕೋ ಕೃಷ್ಣಯ್ಯ. ನೋಡಿದ್ಯಾ ವಿದ್ರ, ಪಾತ್ರೆಯ ತಳಭಾಗದಲ್ಲಿ ಇಷ್ಟು ಕ್ಷೀರ ಬಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆಲೆಯುವುದಿಲ್ಲವಲ್ಲ ದೇವ. ಏಕೆ ನೀನು ಇದೆಲ್ಲ ನೋಡುತ್ತಿರು? ಇದರ ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಕೊಟ್ಟ ಅಲ್ಪ ಕ್ಷೀರದಿಂದ ನಾನು ಅತ್ಯಾನಂದ ಭರಿತನಾದೆನು. ಅದು ಅಲ್ಲಿ ನೋಡು, ಭಕ್ತಿ ಎಂಬ ಕ್ಷೀರ ಸಾಗರವೇ ಹುಕ್ಕಿ ಹರಿಯುತ್ತಿರುವುದು. ಆಶ್ಚರ್ಯ, ಪರಮಾಶ್ಚರ್ಯ. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವಕುಲ ವಿನಾಶಿತಂ ದಾನವಕುಲ ವಿನಾಶಿತಂ ಸಾಗರಾಚಯನ 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 ಚಿರ ಸಾಗರಾಚಯನ ಮುರಳೀಧರ ಕರುಣಾಕರ ಆಲಿಸೈ ಶ್ರೀಧರ. ಕರುಣಾಕರ ಪಾಲಿಸೈ ಸಾಗರ ಜಯನ ಚಿರ ಸಾಗರ ಜಯನ. ವಾಮನ ರೂಪದ ಬಲಿಹರ ನನ್ನ ಮಾಡಿದೆ ಬಲುವ ಮರ. ವಾಮನ ರೂಪದ ಬಲಿಹರ ನನ್ನ ಮಾಡಿದೆ ಬಲುವ ಮರ. ಮಾಮರಗೊಳ್ಳು ಕರುಣೆಯ ತೋರಿ
ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಜಯನ ಚಿರಸಾಗರ ಜಯನ ಸಾಗರ ಜಯನ ಚಿರಸಾಗರ ಜಯನ ಇದರ ಕ್ಷೀರಸಾಗರ ಕ್ಷೇನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಮಾತೆಯಾದ ಯಶೋಧದೇವಿ ಒಬ್ಬಳು ಮಾತ್ರ ಬಲ್ಲಳು. ಭಕ್ತನಾದ ನನ್ನನ್ನು ಪರೀಕ್ಷಿಸಲು ಒಂದು ಪವಾಡವನ್ನೇ ಸೃಷ್ಟಿಸಿಬಿಟ್ಟೆ ಅಲ್ಲ ದೇವ. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೋಗುತ್ತಿರುವೆನು. ಭಕ್ತರಾದ ಪಾಂಡುತನಿಯರ ಮೇಲೆ ತಮಗದೆಷ್ಟು ಪ್ರೇಮ ದೇವ. ಅವರನ್ನು ಸದಾ ರಕ್ಷಿಸುವ ಭಾರ ತಮ್ಮದು ದೇವ. ವಿದುರ, ಈಗ ನಾನು ನನ್ನ ಸೋದರತ್ತಿಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜ್ಯಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬರುವನಾಗು. ಅಲ್ಲಿ ಕೆಲವು ವಿಚಿತ್ರವಾದ ಪ್ರಸಂಗಗಳು ನಡೆಯುವು, ನೀನು ನೋಡುವಿಯಂತೆ. ವಿದುರ, ನೀನು ಬರುವಾಗ ಆ ಮಹಾವಿಷ್ಣುವಿನಿಂದ ಪಡೆದ ಧನಸ್ಸನ್ನು ತರುವುದನ್ನು ಮರೆಯಬೇಡ. ನಾನಿನ್ನು ಬರುತ್ತೇನೆ. ಶ್ರೀ ಶ್ರೀ ಹರಿ ಶ್ರೀ ಹರಿ ಶೌರಿ ಮುರಾರಿ ಶೌರಿ ಮುರಾರಿ. ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಕೈ ಬಿಡದೆ ನೀಯನ್ನ ಪಾಲಿಸದೊಲೆಯೇ, ಕೈ ಬಿಡದೆ ನೀಯನ್ನ ಪಾಲಿಸದೊಲೆಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಪಾಪನ ಜಪಿಸಲು ನಿನ್ನ ಮಂತ್ರ ದೇವಾಪನಾಶನ. ನೆನೆಯಲು ನಿನ್ನ ನಾಮ ಜನ್ಮ ಪಾವನ, ಜಪಿಸಲು ನಿನ್ನ ಮಂತ್ರ ಪಾಪನಾಶನ. ಲೋಕದ ಸರ್ವ ಸಿರಿಗೂ ನೀನೆ ಕಾರಣ. ಶ್ಯಾಮಲಕಾಯ ಶ್ಯಾಮಲಕಾಯ ನಾನಿನ್ನ ಕೈ ಬಿಡದೆ ಎಲ್ಲ ಪಾಲಿಸ ಬರೆಯೇ, ಪಾಲಿಸುತ್ತದೆ ನಾನಿನ್ನ ಹರಿ ಹರಿ